ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 22ನೇ ಆವೃತ್ತಿಯ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸಿಟಿಇಟಿ ಪರೀಕ್ಷೆಯನ್ನು ನಾವು ಕನ್ನಡದಲ್ಲಿ ಬರೆಯಬಹುದಾ, ಅವಕಾಶ ಇದೆಯಾ, ಭಾಷೆ 1 ಮತ್ತು ಭಾಷೆ 2 ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ಸಾಕಷ್ಟು ಜನ ಅಭ್ಯರ್ಥಿಗಳಲ್ಲಿದ್ದಾವೆ. ಈ ಕುರಿತಂತೆ ಕನ್ನಡದಲ್ಲಿ ನಾವು ಸಿಟಿಇಟಿ ಪರೀಕ್ಷೆಯನ್ನು ಬರೆಯಬಹುದಾ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಭಾಷೆಗಳನ್ನು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆತ್ಮೀಯರೇ, ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು, ಸಿಟಿಇಟಿ ಪರೀಕ್ಷೆಯನ್ನು ನಾವು ಕನ್ನಡ ಮಾಧ್ಯಮದಲ್ಲಿ ಬರೆಯೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ನೀವೇನು 2 ಭಾಷೆಗಳನ್ನು ತಗೋತೀರಿ, ಆ 2 ಭಾಷಾ ವಿಷಯಗಳನ್ನು ಹೊರತುಪಡಿಸಿದ 90 ಅಂಕಗಳ ಕೋರ್ ವಿಷಯಗಳು ಅಂದರೆ ಸೈಕಾಲಜಿ ಮತ್ತು ನಿಮ್ಮದು ಆಪ್ಷನಲ್ ಸೋಷಿಯಲ್ ಸೈನ್ಸ್ ಆಗಿದ್ರೆ ಸೋಷಿಯಲ್ ಸೈನ್ಸು ಅಥವಾ ಸೈನ್ಸ್ ಆ್ಯಂಡ್ ಮ್ಯಾಥ್ಸನ್ನು ನೀವು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಇದ್ರಿ, ಸೀರಿಯಲ್ ನಂಬರ್ 8ರಲ್ಲಿದೆ, ಲ್ಯಾಂಗ್ವೇಜ್ ಆಫ್ ದ ಕ್ವೆಶ್ಚನ್ ಪೇಪರ್, ಮೇನ್ ಕ್ವೆಶ್ಚನ್ ಪೇಪರ್ ಶಾಲ್ ಬಿ ಬೈಲಿಂಗ್ವಲ್ ಹಿಂದಿ ಆ್ಯಂಡ್ ಇಂಗ್ಲಿಷ್ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾಗಿ ಕನ್ನಡದಲ್ಲಿ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಒಂದು ಭಾಷೆಯನ್ನಾಗಿ ನೀವು ಕನ್ನಡದ 30 ಪ್ರಶ್ನೆಗಳನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಲ್ಯಾಂಗ್ವೇಜ್ 1 ಆಗಿ ಕನ್ನಡ ತಗೊಳ್ಬಹುದು ಅಥವಾ ಲ್ಯಾಂಗ್ವೇಜ್ 2 ಆಗಿ ನೀವು ಕನ್ನಡವನ್ನು ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. 2 ಭಾಷೆ ಕನ್ನಡ ತಗೊಳ್ಳಿಕ್ಕೂ ಬರೋದಿಲ್ಲ. ಇದರ್ ಆಸ್ ಅ ಲ್ಯಾಂಗ್ವೇಜ್ 1 ಆರ್ ಲ್ಯಾಂಗ್ವೇಜ್ 2 ನೀವು ಯಾವುದಾದ್ರೂ ಒಂದು ಭಾಷೆಯನ್ನು ಕನ್ನಡ ತಗೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮದು BA ಆಗಿದೆ ಅನ್ಕೊಳ್ಳಿ, ಆಗ ನಿಮ್ಮದು ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಅಥವಾ ಹಿಂದಿಯನ್ನು ತಗೊಳ್ಬೇಕಾಗುತ್ತೆ. ನಿಮ್ಗೆ ಯಾವುದು ಕನ್ವೀನಿಯಂಟ್ ಇದೆ ಆ ಭಾಷೆನ ತಗೋಬಹುದು. ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡು ಲ್ಯಾಂಗ್ವೇಜ್ 2 ಇಂಗ್ಲಿಷ್ ತಗೊಂಡ್ರಿ ಅಂದರೆ ಸೈಕಾಲಜಿ ನಿಮ್ಮದು ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂನಲ್ಲಿ ಪೇಪರ್ ಇರುತ್ತೆ. ಅಗೇನ್ ಸೋಷಿಯಲ್ ಸೈನ್ಸ್ನ 60 ಪ್ರಶ್ನೆಗಳು ಕೂಡ ನಿಮಗೆ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಇರ್ತವೆ, ಆ 2 ಭಾಷೆಗಳಲ್ಲಿ ಇರ್ತವೆ. ಹಾಗಾಗಿ ಒಂದು ಭಾಷೆಯನ್ನಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ ಹೊರತು ಸಂಪೂರ್ಣವಾದ ಸಿಟಿಇಟಿ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಒಂದು ಭಾಷೆಯಾಗಿ ನೀವು ಯಾವಾಗ ಕನ್ನಡವನ್ನು ತಗೊಂತೀರಿ, ಲ್ಯಾಂಗ್ವೇಜ್ 1 ಅಥವಾ ಲ್ಯಾಂಗ್ವೇಜ್ 2 ತಗೊಳ್ಳುವಾಗ ಭಾಷೆ 1 ತಗೊಂಡಿದ್ದನ್ನು ಹೊರತುಪಡಿಸಿ ಭಾಷೆ 2 ನೀವು ತಗೊಳ್ಬೇಕು. ಉದಾಹರಣೆಗೆ ಭಾಷೆ 1 ಕನ್ನಡ ತಗೊಂಡ್ರಿ ಅಂದರೆ ನೀವಲ್ಲಿ ಲ್ಯಾಂಗ್ವೇಜ್ ಕೋಡನ್ನು ಕೂಡ ಅಲ್ಲಿ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಕನ್ನಡದ್ದು ಲ್ಯಾಂಗ್ವೇಜ್ ಕೋಡ್ 07 ಇದೆ. ನೀವು ಭಾಷೆ 1 ಕನ್ನಡ ತಗೊಂಡ್ರೆ ಭಾಷೆ 2 ಇಂಗ್ಲಿಷನ್ನು ತಗೊಂತೀರಿ ಅಂದರೆ ಅದರ ಕೋಡ್ 01 ಆಗಿರುತ್ತೆ. ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡು ಲ್ಯಾಂಗ್ವೇಜ್ 2 ಹಿಂದಿ ತಗೋತೀರಿ ಅಂದರೆ ಅದ್ರ ಕೋಡ್ 2 ಆಗಿರುತ್ತೆ. ಅಥವಾ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ತಗೊಂಡ್ರಿ ಅಂದರೆ ಲ್ಯಾಂಗ್ವೇಜ್ 2 ಕನ್ನಡ ತಗೊಳ್ಳೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ವೈಸ್ ವರ್ಸ ನಿಮ್ಗೆ ಯಾವುದು ಕನ್ವೀನಿಯಂಟ್ ಇದೆ ನೀವು ಹಂಗೆ ತಗೋಬಹುದು. ಆದರೆ 1 ಹೊರತುಪಡಿಸಿ ಇನ್ನೊಂದು ತಗೊಳ್ಬೇಕು. ಒಂದು ಕನ್ನಡ ತಗೊಂಡ್ರೆ ಅಂದರೆ ಇನ್ನೊಂದು ಇಂಗ್ಲಿಷ್ ಹಿಂದಿ ಯಾವ್ದು ಬೇಕು ನಿಮಗೆ ಆ ಒಂದು ಭಾಷೆಗಳ ಪೈಕಿ 1 ತಗೋಬೇಕು ನೀವು. ಒಟ್ಟಾರೆಯಾಗಿ ಸುಮಾರು ನಿಮಗೆ ಒಂದು 27 ಭಾಷೆಗಳು ಅವೈಲೇಬಲ್ ಇದಾವೆ. ಆ ಪೈಕಿ ಯಾವುದಾದ್ರೂ 2 ಭಾಷೆನ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ನಾವು ಕನ್ನಡಿಗರು ಏನು ಮಾಡ್ತೀವಿ, ಕನ್ನಡ 1 ತಗೊಂತೀವಿ, ಇಂಗ್ಲಿಷ್ 1 ತಗೊಂತೀವಿ, ಅಥವಾ ಕನ್ನಡ 1 ಹಿಂದಿ 1 ತಗೊಂಡಿರ್ತೀವಿ. ಸೊ ನಿಮ್ಮ ಕನ್ವೀನಿಯಂಟ್. ಆದರೆ ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಬೇರೆ ತಗೊಳ್ಳಿ, ಲ್ಯಾಂಗ್ವೇಜ್ 2 ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 1 ಬೇರೆ ತಗೊಳ್ಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಆಸ್ ಆಫ್ ನಾವು ನಿಮಗೆ ಸಿಟಿಇಟಿ ಪರೀಕ್ಷೆನ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ. 150 ಅಂಕಗಳ ಏನು ಸಿಟಿಇಟಿ ಪ್ರಶ್ನೆ ಪತ್ರಿಕೆ ಇರುತ್ತೆ, 150 ಅಂಕಗಳ ಪೈಕಿ ಲ್ಯಾಂಗ್ವೇಜ್ 1 30, ಲ್ಯಾಂಗ್ವೇಜ್ 2 30, ಲ್ಯಾಂಗ್ವೇಜ್ 1 30 ಪ್ರಶ್ನೆಗಳು, ಲ್ಯಾಂಗ್ವೇಜ್ 2 30 ಪ್ರಶ್ನೆಗಳು, 60 ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನುಳಿದ 90 ಪ್ರಶ್ನೆಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಇರ್ತವೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಸೊ ಈ ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಮಾಡೆಲ್ ಎಕ್ಸಾಮ್ಗಳನ್ನು ಕೂಡ ರೆಡಿ ಮಾಡಿದ್ದೀವಿ. ಸೊ ನಿಮ್ಮ ತಯಾರಿಗೆ ಪೂರಕವಾದಂಥ ಸ್ಟಡಿ ಮಟೀರಿಯಲ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು, ನೋಟ್ಸ್ಗಳಿರ್ಬೋದು, ಅವೆಲ್ಲವುಗಳು ಕೂಡ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಇದ್ದಾವೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 1 ವರ್ಷದ ಅವಧಿಗೆ ನಿಮಗೆ ಸಬ್ಸ್ಕ್ರಿಪ್ಷನ್ಗೆ ಕೇವಲ 99 ರೂಪೀಸ್ ಚಾರ್ಜ್ ಇರುತ್ತೆ. ಅದರಲ್ಲಿ ಎಲ್ಲ ಮಟೀರಿಯಲ್ಸು ಇರ್ತವೆ. ಸೊ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಸ್ಟಡಿ ಮಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ಈ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ ಅರ್ಹತೆ ಪಡಿಬಹುದು ಅಂತ ಹೇಳ್ತಾ, ಸೊ ಬಹಳ ಸ್ಪಷ್ಟವಾಗಿ ಗಮನಿಸಿ, ಕನ್ನಡ ಮಾಧ್ಯಮದಲ್ಲಿ ಸಂಪೂರ್ಣ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುವುದಿಲ್ಲ. ಒಂದು ಭಾಷೆಯಾಗಿ ಕನ್ನಡದ 30 ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಕನ್ನಡದಲ್ಲಿ ನಿಮಗೆ ಅವಕಾಶ ಇರುತ್ತೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.